ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ರಾಜ್ಯ ಸಮಿತಿ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ದಿನಾಂಕ 30/1/2026 ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸಾಹೇಬ ರೆಡ್ಡಿರವರು, ರಾಜ್ಯ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿರವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ರಮೇಶ್ ರವರು, ಯುವ ಘಟಕ ರಾಜ್ಯಾಧ್ಯಕ್ಷರಾದ ನಾಗರಾಜ್ ರವರು, ಮಾಲೂರು ತಾಲೂಕು ಗೌರವಾಧ್ಯಕ್ಷರಾದ ಅಶ್ವಥಪ್ಪರವರು, ಕೋಲಾರ ಜಿಲ್ಲಾಧ್ಯಕ್ಷರಾದ ಶಿವರವರು, ಮಹಿಳಾ ಘಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಕವಿತಾರವರು, ಕಾರ್ಯದರ್ಶಿ ಮಹಾಲಕ್ಷ್ಮಿ, ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದ ರೇಖಾ, ಕೆಆರ್ ಪುರಂ ತಾಲೂಕು ಅಧ್ಯಕ್ಷರಾದ ಅಮಿತಾ, ಕೆಆರ್ ಪುರಂ ಉಪಾಧ್ಯಕ್ಷರಾದ ಅನಿತಾ, ಕೆಆರ್ ಪುರಂ ಕಾರ್ಯದರ್ಶಿ ಕಲಾ, ಕೆಆರ್ ಪುರಂ ಸದಸ್ಯರಾದ ಸತ್ಯ, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ರಮ್ಯಾರವರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡರು. ಬಂಧುಗಳೇ, ನಮಗೆ ಸ್ವತಂತ್ರ ಸಿಕ್ಕು 75 ವರ್ಷಗಳಾದ್ರೂ ಸಹ ಸಮಾನತೆ ಅಂತಕ್ಕಂಥ ಪದನೇ ನಮಗೆ ಯಾರಿಗೂ ಸಿಗದೇ ಮರೆಮಾಚ್ತಾ ಇದೆ. ನೋಡಿ, ಸುಮಾರು ಶತಮಾನಗಳಿಂದ ಅವಕಾಶ ವಂಚಿತರಾಗಿದ್ದುಕೊಂಡು ಆಮೇಲೆ ತುಳಿತಕ್ಕೊಳಗಾಗಿರ್ತಕ್ಕಂಥ ನಮ್ಮ ಸಮಾಜಕ್ಕೆ ಇವತ್ತಿಗೂ ಸಹ ನ್ಯಾಯ ಸಿಕ್ಕಿಲ್ಲ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಒಂದು ಮಾತು, ನಮಗೆ ಸಮಾನತೆ ಸಿಗಬೇಕಾಗಿದ್ದರೆ ನಮಗೆ ರಾಜಕೀಯ ಎಂಬ ಒಂದು ಅಸ್ತ್ರವನ್ನು ನಮಗೆ ಕೈಗೆ ಸಿಕ್ಕಾಗ ಮಾತ್ರ ನಮಗೆ ಸಮಾನತೆ ಬರುತ್ತೆ, ನಮಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ನಮಗೆ ಸಿಗ್ತಾವಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಆದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಪಕ್ಷಗಳು ನಮಗೆ ಅನ್ಯಾಯ ಮಾಡಿಕೊಂಡು ಬಂದಿದೆ. BJP ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, JDS ಆಗಿರ್ಬೋದು, ಇನ್ನೂ ಅನೇಕ ಯಾವುದೇ ಸರ್ಕಾರ ಬಂದರೂ ಸಹ SC STದವರಿಗೆ ಅನ್ಯಾಯ ಮಾಡ್ಕೊತ ಬಂದಿದೆ. ಆದರೆ ನಮಗೆ ಹಿಂದೆ ಇರ್ತಕ್ಕಂಥ BJP ಸರ್ಕಾರದಲ್ಲಿ ಅನ್ಯಾಯ ಮಾಡಿತ್ತು ಅಂತ ಅಂದ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರನ್ನು, ಮೀಸಲಾತಿಯ ಕ್ಷೇತ್ರ ಏನಿದೆಯಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರನ್ನು ಸೋಲಿಸಿ ನಾವು ಕಾಂಗ್ರೆಸ್ ಶಾಸಕರನ್ನು ಗೆಲ್ಲಿಸಿಕೊಟ್ಟಿವಿ. ಯಾಕೆಂತಂದರೆ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಆದರೂ ಇವರು ಸರಿಪಡಿಸ್ತಾರೆ ಅಂತ ಒಂದು ದೃಷ್ಟಿಯಿಂದ ಎಲ್ಲ ಶಾಸಕರನ್ನು ನಾವು ಗೆಲ್ಲಿಸಿದ್ವಿ. ಆದರೆ ಇಲ್ಲಿ ಆಗಿರ್ತಕ್ಕಂಥದ್ದು ಏನಾಯಿತು, ಇಲ್ಲಿನೂ ಸಹ ನಮಗೆ ನ್ಯಾಯನೇ ಸಿಗಲಿಲ್ಲ, ಅನ್ಯಾಯ ಮಾಡ್ತಾ ಇದ್ದಾರೆ, ಎಲ್ಲರೂ ತುಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಯಾರೋ ನಮ್ಮ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ರಾಜಣ್ಣ ಅವ್ರನ್ನ ಏನು ಮಾಡಿದರು, ಯಾಕೆ ಸತ್ಯ ಹೇಳ್ಬಾರ್ದಾ, ಅನ್ಯಾಯವನ್ನು ಖಂಡಿಸ್ಬಾರ್ದಾ? ಇವರು ಯಾವತ್ತು ಸತ್ಯ ಹೇಳ್ಬಾರ್ದು, ಅನ್ಯಾಯವನ್ನು ಖಂಡಿಸ್ಬೇಕು, ಇದಾಗಬೇಕು. ಆಮೇಲೆ ಅವ್ರ ಮಾತನ್ನು ಗುಲಾಮಗಿರಿಯ ಮಾಡಿಕೊಂತಿದ್ರೆ ಮಾತ್ರ ಇವರಿಗೆ ಸಚಿವ ಸ್ಥಾನದಲ್ಲಿ ಇರೋಕ್ಕೆ ಅರ್ಹತೆ ಕೊಡ್ತಾ ಇದ್ರು. ಆದರೆ ಇವರು ನಮ್ಮ ಬ್ಲಡ್ಡಲ್ಲೇ ಬಂದಿದೆ, ಯಾವುದಕ್ಕೆ ಜಗ್ಗಲ್ಲ ಅಂಜಲ್ಲ ಅಂತ ಒಂದು ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ರಾಜಣ್ಣ ಅವರು ನಿಜ ಹೇಳಿದ್ರು. ಅವ್ರನ್ನ ಏನು ಮಾಡಿದ್ರು, ಸಚಿವ ಸ್ಥಾನದಿಂದ ತೆಗೆದುಹಾಕಿದ್ರು. ಮಾನ್ಯ ಶ್ರೀ ನಾಗೇಂದ್ರ ಅವ್ರನ್ನ ಏನು ಮಾಡಿದ್ರು, ಅವ್ರನ್ನೂ ಸಹ ತುಳಿದಾಗ್ಬಿಟ್ರು, ಮೇಲೆ ಎದ್ದೇಳಕ್ಕಾಗ್ತಾ ಇಲ್ಲ. ಆದರೆ ನಮ್ಮ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ಆ ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವ ಸ್ಥಾನವನ್ನು ತೆಗೆದಿರ್ತಕ್ಕಂಥದ್ದು ಆಗಿರ್ಬೋದು, ಮತ್ತು ರಾಜಣ್ಣವ್ರನ್ನ ತೆಗೆದಿರ್ತಕ್ಕಂಥ ಆಗಿರ್ಬೋದು. ಈಗ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥವರು ಒಬ್ಬರೇ ಮಂತ್ರಿ, ಯಾರು, ಸತೀಶ್ ಜಾರಕಿಹೊಳಿ ಅವರು. ನಮ್ಮ ಬೇಡಿಕೆ ಏನಂತಂದರೆ, ನಮಗೆ ನ್ಯಾಯ ಸಿಗಬೇಕಾಗಿತ್ತು ಅಂತಂದರೆ, ನಮಗೆ ಅನ್ಯಾಯ ಆಗಿದೆಯಲ್ಲ ಅದು ಸರಿ ಆಗ್ಬೇಕಂತಂದರೆ ದಲಿತ ಮುಖ್ಯಮಂತ್ರಿ ಸ್ಥಾನವನ್ನು ದಲಿತರಿಗೆ ಕೊಡಬೇಕು. ಯಾಕೆಂತಂದರೆ ನಾವು ಯಾಕೆ ಕೇಳ್ತಾ ಇದ್ದೀವಿ ಅಂತಂದರೆ, ಈಗ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಇದೆ ಅಂತಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಪರಿಶಿಷ್ಟ ಪಂಗಡದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಇಲ್ಲದೇ ಇದ್ದರೆ ಮಹದೇವಪ್ಪ ಅವ್ರನ್ನಾದರೂ ಮಾಡಿ, ಇಲ್ಲ G ಪರಮೇಶ್ವರ್ ಅವ್ರನ್ನ ಆದರೂ ಮಾಡಿ, ಇಲ್ಲ KH ಮುನಿಯಪ್ಪ ಅವ್ರನ್ನಾದರೂ ಮಾಡಿದ್ರೂ ಸಹ ನಮಗೆ ಯಾವುದೇ ರೀತಿ ಅಸಮಾಧಾನ ಇಲ್ಲ. ಯಾರೇ ಆಗಲಿ ದಲಿತ ಮುಖ್ಯಮಂತ್ರಿ ಕೊಟ್ಟರೆ ನಮಗೆ ಸಮಾಧಾನ ಆಗಿರುತ್ತೆ. ಮತ್ತು ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ 3 ಸಚಿವ ಸ್ಥಾನಗಳು ಖಾಲಿ ಇದೆ. 3 ಸಚಿವ ಸ್ಥಾನಕ್ಕೆ ಮಧುಗಿರಿ ಕ್ಷೇತ್ರದ ಮಾನ್ಯ ಶ್ರೀ KN ರಾಜಣ್ಣನವರನ್ನಾಗಿರ್ಬೋದು, ಚಳ್ಳಿಕೆರೆ ಶಾಸಕರಾಗಿರ್ತಕ್ಕಂಥ T ರಘುಮೂರ್ತಿ ಅವರನ್ನಾಗಿರ್ಬೋದು, ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಬಸನಗೌಡ ದದ್ದಲ್ ಅವರನ್ನಾಗಿರ್ಬೋದು, ಯಾರಾದ್ರೂ 3 ಜನ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂತಕ್ಕಂಥದ್ದು ನಮ್ಮದು 2ನೇ ಆಗ್ರಹ ಆಗಿದೆ. 3ನೇದು ST ಆಯೋಗ ರಚನೆ ಆಗಬೇಕು. ಈಗ ಸಚಿವಾಲಯ ಆಯಿತು, ಸಚಿವಾಲಯ ಎಷ್ಟು ವರ್ಷ ಆಯಿತು, ನಮಗೆ 3 ವರ್ಷ ಆಗ್ತಾ ಇದೆ ನಮಗೆ. ಆದರೂ ಸಹ ನಮಗೆ ST ಆಯೋಗ ನಮಗೆ ಆಗಬೇಕಂತಕ್ಕಂಥದ್ದು ನಮ್ಮ 3ನೇ ಒಂದು ಆಗ್ರಹ ಆಗಿದೆ. ಈಗ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಾಗಿರ್ಬೋದು, ಎಲ್ಲ ಇಲಾಖೆಗಳಲ್ಲಿಯೂ ಸರ್ಕಾರದ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ.
ಬೇರೆ ಜಾತಿಯ ಅಧಿಕಾರಿಗಳಿಂದ, ಅದನ್ನು ತಡಿಬೇಕು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚುವರಿ ಅನುದಾನ ಆಗಬೇಕು. ಅದು ಸ್ಪೆಷಲ್ ಪ್ಯಾಕೇಜ್ ಅನ್ಕೊಂಡ್ಬಿಟ್ಟು 500 ಕೋಟಿಯ ಅನುದಾನವನ್ನು ಈ ಒಂದು ಬಜೆಟಲ್ಲಿ ಘೋಷಣೆ ಆಗಬೇಕು. ಯಾಕಂತಂದರೆ 87 ಕೋಟಿ ಹಗರಣ ಆಯಿತು. ಆ ದುಡ್ಡು ಎಲ್ಲಿ ಹೋಯ್ತು ಅಂದರೆ ನಮಗೆ ಕೇಳೋರು ಯಾರು ಇಲ್ಲಿ ಇದ್ದಾರೆ? ಈಗ ಆ ಒಂದು ಸಚಿವ ಸ್ಥಾನವನ್ನು, ಆ ಖಾತೆ CM ಅವ್ರ ಹತ್ರ ಇದೆ. CM ಅವ್ರ ಹತ್ರ ಹೋಗ್ಬಿಟ್ಟು ಯಾರು ಮಾತಾಡೋಕ್ಕಾಗುತ್ತೆ? ಜನಸಾಮಾನ್ಯರು ಮಾತಾಡೋಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕಾಗಿ ನಮ್ಮ ಆಗ್ರಹ ಏನಂತಕ್ಕಂಥದ್ದು, ಆ ಸಚಿವ ಸ್ಥಾನವನ್ನು ನಮ್ಮ ಶಾಸಕರಿಗೆ ಕೊಡಬೇಕಂತಕ್ಕಂಥದ್ದು. ಈಗ ರಾಜ್ಯ ಸರ್ಕಾರ ಸುಮನಹಳ್ಳಿಯಲ್ಲಿ 2 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ ಈಗ ವಾಲ್ಮೀಕಿ ಸೌಧ ಕಟ್ಟಲಿಕ್ಕೆ. ಈಗ ಬರ್ತಕ್ಕಂಥ ಮುಂಬರುವ ಬಜೆಟಲ್ಲಿ 50 ಕೋಟಿ ರೂಪಾಯಿ ಅನುದಾನವನ್ನು ವಾಲ್ಮೀಕಿ ಸೌಧ ಕಟ್ಟಲಿಕ್ಕೆ ಕೊಡಬೇಕಂತಕ್ಕಂಥದ್ದು ನಮ್ಮ 4ನೇ ಆಗ್ರಹವಾಗಿದೆ. ಈಗ SC STಗಳಿಗೆ ದೌರ್ಜನ್ಯ ಕಾಯ್ದೆಗಳನ್ನು ಮಾಡಿದ್ದಾರೆ, ಅಮೆಂಡ್ಮೆಂಟ್ ಆಗಿದೆ. ಆ ಅಮೆಂಡ್ಮೆಂಟ್ನನ್ನು ಸರಿಯಾಗಿ ಜಾರಿಗೆ ಆಗಬೇಕು. ಅದಲ್ಲದೆ ಏನಾಗ್ತಾ ಇದೆ ಅಂದರೆ ಕೌಂಟ್ರ್ ಕೇಸ್ ಜಾಸ್ತಿ ಆಗ್ತಾ ಇದೆ. ಈಗ ಅಟ್ರಾಸಿಟಿ ಆದಮೇಲೆ ಕೇಸ್ ಮಾಡಿದರೆ ಅದಕ್ಕೆ ರೀಕೌಂಟ್ರು ಕೇಸ್ ಕೊಡ್ತಾ ಇದ್ದಾರೆ. ಅದು ಆಗಬಾರ್ದು. ಪೊಲೀಸ್ ಇಲಾಖೆಯವರು ರೀಕೌಂಟ್ರ್ ಕೇಸ್ನ ಯಾವುದೇ ಕಾರಣಕ್ಕೂ ತಗೊಳ್ಳಬಾರ್ದು. ಅದನ್ನು ನೀವು ರಿಜೆಕ್ಟ್ ಮಾಡಬೇಕಂತಕ್ಕಂಥದ್ದು ನಮ್ಮದು ಬೇಡಿಕೆಯಾಗಿದೆ. ಅದೇ ರೀತಿಯಾಗಿ ಏನಾಗ್ತಾ ಇದೆ ಅಂತಂದರೆ SC ST ನಕಲಿ ಜಾತಿ ಪ್ರಮಾಣ ಪತ್ರದ ಹಾವಳಿ ತುಂಬ ಜಾಸ್ತಿ ಆಗ್ತಾ ಇದೆ. ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡವರ ವಿರುದ್ಧ ಮತ್ತು ಕೊಟ್ಟವರ ವಿರುದ್ಧ ಉಗ್ರವಾಗಿ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಮತ್ತು 4F ಅಂತಕ್ಕಂಥ ಒಂದು ಕಾಯ್ದೆಯನ್ನು ರಾಜ್ಯ ಸರ್ಕಾರದವರು ಜಾರಿಗೊಳಿಸಬೇಕು. ಈಗಾಗಲೇ ಒಂದು ಆರ್ಡರ್ ಮಾಡಿದ್ದಾರೆ ನಮ್ಮ ಕಾರ್ಯದರ್ಶಿಗಳು. ಕೊಟ್ಟವರು ಮತ್ತು ತೆಗೆದುಕೊಂಡವರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕಂತಕ್ಕಂಥದ್ದು DC ಅವರಿಗೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರದ ಮೂಲಕ ಹೇಳಿದರೆ ಅದು ಉಗ್ರವಾಗಿ ಜಾರಿ ಆಗಬೇಕು ಅಂತಕ್ಕಂಥದ್ದು ಅದು ಒಂದು ಸಹ ಬೇಡಿಕೆಯಾಗಿದೆ ಸರ್. ಇದರಿಗೆ ವಸತಿಹೀನರಿಗೆ, ವಸತಿ ಇಲ್ದಾರತಕ್ಕಂಥವ್ರಿಗೆ ಜಾಗ ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಮನೆಗಳನ್ನು ಕೊಡ್ತಕ್ಕಂಥದ್ದು ಸರ್ಕಾರದವರು ಈ ಕೂಡಲೇ ಮಾಡಬೇಕು. ನಮಗೆ ಸ್ಲಮ್ ಬೋರ್ಡು ಯಾಕೆ SC STದವ್ರು ಬರೀ ಸ್ಲಮ್ ಬೋರ್ಡಲ್ಲಿ ಇರಬೇಕಾ? BDAದಲ್ಲಿ ಯಾಕೆ ಇರಬಾರ್ದು? ಚೆನ್ನಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡಗಳನ್ನು ಕಟ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲರಿಗೂ ಹಂಚಿಕೆ ಮಾಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ ಸರ್. ನಮಗೆ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗ ರಾಜ್ಯದ ಎಲ್ಲ ಜಿಲ್ಲೆಗಳಿಂದನೂ ಸಹ ನಮ್ಮ ಪದಾಧಿಕಾರಿಗಳು ಬರ್ತಾ ಇದ್ದಾರೆ. ಈ ಎಲ್ಲ ಬೇಡಿಕೆಗಳು ಏನಾದರೂ ಸರ್ಕಾರದವರು ಈಡೇರಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಹಮ್ಮಿಕೊಳ್ತೀವಿ ಮತ್ತು CM ಅವರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮಗಳನ್ನು ಈ ದಿನಗಳಲ್ಲಿ ನಾವು ರೂಪಿಸ್ತೀವಿ ಸರ್. ನಾವು ಪ್ರತಿಭಟನಾ ಕಾರ್ಯಕ್ಕೆ ಏನಾದರೂ ಸ್ವಾಮೀಜಿಗಳನ್ನ ಕರೆಸ್ತೀರಾ? ಇಲ್ಲ, ಸ್ವಾಮೀಜಿಯವರು ಜಾತ್ರೆಯಲ್ಲಿ ಬ್ಯುಸಿ ಇದ್ದಾರೆ. ಈಗ ಅಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಈಗ ಅವರು ಹೇಳಿದ್ದಾರೆ, ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ, ನೀವು ಮಾಡಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ಬಿಟ್ಟು ಸ್ವಾಮೀಜಿಯವರು ಹೇಳಿದ್ದಾರೆ. ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ, ಬಟ್ ನಮಗೆ ಬಾಹ್ಯವಾಗಿ ಅವರು ಬೆಂಬಲ ಕೊಟ್ಟಿದ್ದಾರೆ ಸರ್. ನಮಗೆ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ಸಂಘಟನೆಯ ನಾರಾಯಣ ಸ್ವಾಮಿ ಅಂತ ರಾಜ್ಯ ಉಪಾಧ್ಯಕ್ಷರಾಗಿ ನಾವು ನಿಮ್ಮ ಮುಂದೆ ಒಂದೆರಡು ಮಾತನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಏನು ಸುಮಾರು ವರ್ಷಗಳಿಂದ SC ST ಜನಗಣನವನ್ನು ತುಳ್ಕೊಂಡೇ ಬರ್ತಾ ಇದೆ ಸರ್ಕಾರಗಳು. ಹಾಗಾಗಿ ನಮ್ಮ ಒಂದು ಬೇಡಿಕೆ ದಲಿತರನ್ನು CM ಮಾಡಬೇಕಂತೇಳಿ, ಮತ್ತೆ ಸಚಿವ ಸ್ಥಾನದಿಂದ ಬಿಟ್ಟಿರ್ತಕ್ಕಂಥ 3 ಸ್ಥಾನಗಳನ್ನ ತುಂಬಿಸಿ ಈ ವಾಲ್ಮೀಕಿ ಜನಾಂಗದ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಒಂದು ಹೋರಾಟ. ಆ ಹೋರಾಟ 30 ಜನವರಿ 2026ರಂದು ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಮಗೆ ಈ ನ್ಯಾಯ ಸಿಗುತ್ತೆ ಅಂತ ನಮಗೆಲ್ಲ ವಿಶ್ವಾಸ ಇದೆ. ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಭೀಮ್. ನಮಸ್ತೆ, ನನ್ನ ಹೆಸರು ಕವಿತಾ ರಮೇಶ್ ಅಂತೇಳಿ. ನಾನು ಈ ಸಂಘಟನೆ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆಯ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಅಧ್ಯಕ್ಷರು ಸಾಹೇಬ್ ರೆಡ್ಡಿ ಅವರು ಸರ್ ಹೇಳಿದಾಗೇನೆ ನಾವು ಮಹಿಳೆಯರ ಮೇಲೆ ಹೆಚ್ಚಿನದಾಗಿ ದೌರ್ಜನ್ಯಗಳು ಆಗ್ತಾ ಇದೆ. ಅದು SC ಸಮುದಾಯದವರ ಮೇಲೇ ತುಂಬ ದೌರ್ಜನ್ಯಗಳು ಆಗ್ತಾ ಇದೆ. ಅದನ್ನು ತಡೆಗಟ್ಟಬೇಕು ಅಂತೇಳಿ ನನ್ನ ಮನವಿ. ಹಾಗೆಯೇ ಹೆಚ್ಚು SC ST ನಿಗಮದ ಇದೆ, ಅದನ್ನು ಕೂಡ ಖಂಡಿಸಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ.
ಹಾಗೆಯೇ ನಮ್ಮ ದಲಿತರ ಮೇಲೆ ದಲಿತರು ಬೆಳಿಬೇಕು, ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ. ಹಾಗೆ ನಮ್ಮ ದಲಿತರಿಗೆ ನಮ್ಮ ಇದುವರೆಗಾಗೂ ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕೇ ಇಲ್ಲ. ಹಾಗಾಗಿ ನಮ್ಮ ದಲಿತರು ಬರಬೇಕು, ಒಬ್ಬರು CM ಆಗಿರಬೇಕು, ಇಲ್ಲ ಸಚಿವ ಸ್ಥಾನನಾದ್ರೂ ಅವ್ರಿಗೆ ದೊರಕಬೇಕು ಅಂತೇಳಿ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.